ವಾಟ್ ಅ ಲೆಜೆಂಡ್ರಿ ಟೆಸ್ಟ್ ಕ್ರಿಕೆಟ್ ಇಟ್ ವಾಸ್ ಟುಡೇ. ಎಂಥ ಅದ್ಭುತ ಟೆಸ್ಟ್ ಕ್ರಿಕೆಟ್ ಅಲ್ವಾ. ಓವಲ್ನಲ್ಲಿ ಆ್ಯಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿ 2-2 ಇಂದ ಡ್ರಾ ಆಗುತ್ತೆ. ಅದರಲ್ಲೂ 2 ಟೆಸ್ಟು ಹೆಡಿಂಗ್ಲಿಯಲ್ಲಿ ನಡೆದಿದ್ದು ಮತ್ತು ಲಾರ್ಡ್ಸಲ್ಲಿ ನಡೆದಿದ್ದು 5ನೇ ದಿನದವರೆಗೂ ನಮ್ಮ ಕಂಟ್ರೋಲಲ್ಲೇ ಇತ್ತು. ಆದರೆ ಟೆಸ್ಟ್ ಕ್ರಿಕೆಟ್ ಬ್ಯೂಟಿಯಿಂದ ಅದು ನಮ್ಮ ಕೈಯಿಂದ ತಪ್ಪೋಗುತ್ತೆ. ಆದರೆ ಬೇರೆ 2 ಟೆಸ್ಟ್ಗಳು ನಾವು ಗೆದ್ದು, ಅದರಲ್ಲೂ ಓವಲಲ್ಲಾಗಿ ಟೆಸ್ಟ್ ನಾವು ಗೆದ್ದಿದ್ದು ನೋಡಿದ್ರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಟೆಸ್ಟ್ ಮ್ಯಾಚಸ್ ಐ ಹ್ಯಾವ್ ವಿಟ್ನೆಸ್ಡ್. ಟೆಸ್ಟ್ ಸೀರೀಸ್ನ ಅಂದರೆ ಆ್ಯಂಡರ್ಸನ್ ಟೆಂಡೂಲ್ಕರ್ ಟೆಸ್ಟ್ ಸೀರೀಸ್ನ ಮೊಹಮ್ಮದ್ ಸಿರಾಜ್ ಸೀರೀಸ್ ಅಂತಲೇ ಕರಿಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅಂಥ ಅದ್ಭುತದ ಬೌಲಿಂಗ್ ಹಾಕಿದ್ದಾರೆ ಅವರು. ನೀವು ನಂಬಲ್ಲ, 1113 ಡೆಲಿವರಿ ಹಾಕಿದ್ದಾರೆ ಈ ಟೆಸ್ಟ್ ಸೀರೀಸಲ್ಲಿ ಅವರು. ಮೊಹಮ್ಮದ್ ಸಿರಾಜ್ ಒಂದು ಇನ್ಸ್ಪಿರೇಷನ್ನೇ ಸರಿ. ಅವ್ರು ಎಂಥ ಬಡತನದಲ್ಲಿ ಬೆಳೆದು ಬಂದವರು ಗೊತ್ತಾ. ಅವ್ರ ಕತೆಗೆ ಹೇಳ್ತೀನಿ ಕೇಳಿ. ಮೊಹಮ್ಮದ್ ಸಿರಾಜ್ ಹೈದರಾಬಾದಿಂದ ಬಂದವರು. ಒಂದು ಚಿಕ್ಕ ಗಲ್ಲಿಯಲ್ಲಿ ಹುಟ್ಟಿ ಬೆಳೆದವರು ಹೈದರಾಬಾದ್ನಲ್ಲಿ. ಅವ್ರ ತಂದೆ ಆಟೋ ಓಡಿಸ್ತಾ ಇದ್ರು. ಚಿಕ್ಕ ವಯಸ್ಸಿಂದಾನೇ ತುಂಬ ಬಡತನ ಅವ್ರಿಗೆ. ಆಟೋ ಓಡಿಸ್ತಾ ಇರೋರ ಮಗನಿಗೆ ಕ್ರಿಕೆಟ್ ಅನ್ನೋದು ಒಂದು ದೊಡ್ಡ ಸಾಧನೆ. ಆದರೆ ಅವರು ಟೆನ್ನಿಸ್ ಬಾಲಲ್ಲಿ ಆಡ್ತಾಯಿದ್ರು, ಸಿಂಹದಂಗೆ ಆಡ್ತಾಯಿದ್ರು. ಚಿಕ್ಕ ವಯಸ್ಸಲ್ಲೇ ಆ ಡೆಡಿಕೇಶನ್ ಇತ್ತು ಅವ್ರಿಗೆ. ಲೆದರ್ ಬಾಲಲ್ಲಿ ಪ್ರಾಕ್ಟೀಸ್ ಮಾಡೋ ಅವಕಾಶನೇ ಸಿಗಲಿಲ್ಲ. ನೀವು ನಂಬಲ್ಲ, ಅವ್ರ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಈ ಹುಡುಗ ಕೆಲ್ಸಕ್ಕೆ ಹೋಗ್ತಾ ಇದ್ದ ಸಿರಾಜು. ಎಲ್ಲಿ ಒಂದು ಹೋಟ್ಲಲ್ಲಿ ಪರೋಟ ಮಾಡೋಕ್ಕೆ ಹೋಗ್ತಾಯಿದ್ರು ಕಣ್ರಿ ಇವರು. ನಂಬಕ್ಕಾಗತ್ತೆ. ರುಮಾಲಿ ರೊಟ್ಟಿ ಮಾಡ್ತಾಯಿದ್ರು. ಅದರಿಂದ ದುಡ್ಡು ತಂದು ಮನೆ ಕೊಡೋರು. ಅಂಥದ್ದು ತನ್ನ ಸಾಧನೆಗೋಸ್ಕರ, ತನ್ನ ಕ್ರಿಕೆಟಿನ ಒಲವುಗೋಸ್ಕರ ಇಂಡಿಯನ್ ಟೀಮ್ ತನಕ ಅದ್ಭುತವಾಗಿ ಆಡಿ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ. 2020ರಲ್ಲಿ ಮೊಹಮ್ಮದ್ ಸಿರಾಜ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಸೆಲೆಕ್ಟ್ ಆಗಿ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿ ಇನ್ನೂ ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗಿರಲ್ಲ, ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಆದರೆ ಇನ್ನೊಂದು 2 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಿಗೆ ಈಗ ವಾಪಸ್ ಬಂದರೆ ತನ್ನ ಟೀಮ್ ಆಲ್ರೆಡಿ ಇಂಜುರೀಸಿಂದ ಸಾಕಷ್ಟು ಪ್ಲೇಯರ್ಸ್ ಹೊರಗಡೆ ಉಳಿದಿದ್ದಾರೆ. ನಾನು ಈ ಟೆಸ್ಟ್ ಆಡಲೇಬೇಕು ಅಂತ ನಿಂತ್ಕೊಂಡು ಆಡ್ತಾರೆ ರೀ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟ್ ಮೂಮೆಂಟ್ಸ್ ಎವರ್. ನಿಮ್ಮ ತಂದೆ ಅಲ್ಲಿ ತೀರ್ಕೊಂಡಿದ್ದಾರೆ, ನೀವು ಫ್ಯೂನರಲ್ಗೆ ಅಟೆಂಡ್ ಆಗೋಕ್ಕಾಗಿಲ್ಲ, ನೀವು ಕ್ರಿಕೆಟ್ ಆಡಬೇಕಾಗಿದೆ, ಅದನ್ನು ದೇಶಕ್ಕೋಸ್ಕರ ಆಡಬೇಕಾಗಿದೆ ಅಂತ ಬಂದಾಗ ದಿಸ್ ಮ್ಯಾನ್ ಸ್ಟ್ಯಾಂಡ್ಸ್ ಟಾಲ್. ಮೊಹಮ್ಮದ್ ಸಿರಾಜ್ BGTಯಲ್ಲಿ ಅವ್ರು ಟೆಸ್ಟ್ ಡೆಬ್ಯೂ ಮಾಡ್ತಾರೆ. ಜನಗಣಮನ ನ್ಯಾಷನಲ್ ಆ್ಯಂಥಮ್ ಸ್ಟಾರ್ಟ್ ಆಗುತ್ತೆ. ಇವ್ರ ಕಣ್ಣಲ್ಲಿ ದೇಶ ಪ್ರೇಮ ತುಂಬಿದ ಕಣ್ಣೀರು ಹರಿಯುತ್ತೆ. ಇಡೀ ಸೀರೀಸ್ ಅದ್ಭುತವಾಗಿ ಬೌಲಿಂಗ್ ಮಾಡಿ BGTನ ಗೆದ್ಕೊಂಡು ಬರ್ತಾರೆ. ಇಂಡಿಯಾಗೆ ಬಂದಮೇಲೆ ಫಸ್ಟು ಅವ್ರ ತಂದೆನ ಎಲ್ಲಿ ಮಣ್ಣು ಮಾಡಿದ್ರೋ ಆ ಜಾಗಕ್ಕೆ ಹೋಗ್ತಾರೆ. ಆ ವಿಕ್ಟ್ರಿನ ಅವ್ರಿಗೆ ಅರ್ಪಿಸ್ತಾರೆ. ಇವತ್ತು ಸಕ್ಸಸ್ಫುಲ್ಲಾಗಿ ಮುಗಿದಂಥ ಆ್ಯಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿನಲ್ಲಿ 5 ಟೆಸ್ಟ್ ಇರುತ್ತೆ. 5 ಟೆಸ್ಟ್ನಲ್ಲೂ ಅದ್ಭುತವಾಗಿ ಬೌಲಿಂಗ್ ಹಾಕಿದ್ದಾರೆ. ಪ್ರತಿ ಬಾಲು ಬೇಕಿದ್ರೆ ನೀವು ಹೈಲೈಟ್ಸ್ ಹಾಕ್ಕೊಂಡು ನೋಡಿ. ಪ್ರತಿ ಬಾಲೂ ಅದೇ ಡೆಡಿಕೇಶನ್ನು, ಅದೇ ಫಿಟ್ನೆಸ್ಸು, ಅದೇ ಧೈರ್ಯದಿಂದ ಹಾಕ್ತಾರೆ. ಒಂದೇ ಒಂದು ಓವರ್ರೂ ಪರವಾಗಿಲ್ಲ, ಇದನ್ನು ಲೂಸಾಗಿ ಹಾಕೋಣ, ಏನು ತೊಂದರೆ ಇಲ್ಲ, ನಮ್ಮ ಕಂಟ್ರೋಲಲ್ಲಿದೆ ಟೆಸ್ಟು ಅನ್ನೋ ರೀತಿ ಹಾಕಲ್ಲ. ಈ ಈಸ್ ಅ ಮ್ಯಾನ್ ಆಫ್ ದ ಜನರೇಷನ್ ಅಂತ ಅನಿಸುತ್ತೆ ಸ್ಪೀಡ್ ಬೌಲಿಂಗ್ನಲ್ಲಿ. ಮೊಹಮ್ಮದ್ ಸಿರಾಜ್ ಇವಾಗ ಬರ್ತಾ ಇರೋ ಬೌಲರ್ಸ್ಗೆ ಒಂದು ಅದ್ಭುತ ಇನ್ಸ್ಪಿರೇಷನ್ ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ಅದೇನಕ್ಕೋಸ್ಕರ ಗೊತ್ತಾ, ಅವರು ಆಲ್ರೆಡಿ ಒಬ್ಬ ಎಸ್ಟಾಬ್ಲಿಷ್ಡ್ ಬೌಲರು. ಕಳೆದ 7-8 ವರ್ಷದಿಂದ IPL ಸಾಧನೆ ಮಾಡಿದ್ದಾರೆ, ODIಯಲ್ಲಿ ಸಾಧನೆ ಮಾಡಿದ್ದಾರೆ, ಟೆಸ್ಟ್ ಕ್ರಿಕೆಟಲ್ಲಿ ಸಾಧನೆ ಮಾಡಿದ್ದಾರೆ, T20 ಸಾಧನೆ ಮಾಡಿದ್ದಾರೆ, ವರ್ಲ್ಡ್ ಕಪ್ಸ್ ಆಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಇವತ್ತು ತುಂಬ ಒಳ್ಳೆ ಲೆವೆಲಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಸ್ಟಿಲ್ ಎವ್ರಿ ಟೈಮ್ ಹಿ ಗೆಟ್ಸ್ ಅನ್ ಅಪಾರ್ಚುನಿಟಿ ಟು ಬೌಲ್. ಎವ್ರಿ ಇನ್ನಿಂಗ್ಸ್, ಎವ್ರಿ ಓವರ್, ಎವ್ರಿ ಬಾಲ್ ಹಿ ಬೌಲ್ಸ್ ವಿತ್ ಗ್ರೇಟ್ ಹಾರ್ಟ್. ಅವ್ರ ಎಫರ್ಟ್ ನೋಡಬೇಕು. ಹಿ ವಿಲ್ ನೆವರ್ ಸೆಟಲ್. ಹಂಬಲ್ ಬಿಗಿನಿಂಗ್ಸಿಂದ ಬರೋ ಅಂಥ ತಾಕತ್ತೇ ಇದು ಅನಿಸುತ್ತೆ. ಯು ಗಿವ್ ಎವ್ರಿಥಿಂಗ್, ವಾಟ್ ಎವರ್ ಯು ಹ್ಯಾವ್, ಎವ್ರಿ ಅವರ್, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್, ಆ್ಯಂಡ್ ರೀಚ್ ದ ಪೀಕ್ಸ್ ಆಫ್ ಸಕ್ಸಸ್ ವಿತ್ ಗ್ರೇಟ್ನೆಸ್. ಮೊಹಮ್ಮದ್ ಸಿರಾಜ್, ವಾಟ್ ಅನ್ ಇನ್ಸ್ಪಿರೇಷನ್.